ರಾಷ್ಟ್ರೀಯ ಪಕ್ಷಗಳು ಆಲ್ರೆಡಿ ಘೋಷಣೆ ಮಾಡೋದ ಪರ 5 ವರ್ಷಕ್ಕೊಂದ್ಸರಿ ಎಲೆಕ್ಷನ್ ನಡಿಬೇಕಾಗತ್ತೆ. ಎಲೆಕ್ಷನ್ ನಡಿಬೇಕಾದ್ರೆ ರಾಜ್ಯ ಸರ್ಕಾರಗಳಲ್ಲಿ ಇದು ವೇರಿಯೇಷನ್ ಇರುತ್ತೆ. ಈಗ ಅಲ್ಲಿ 5 ವರ್ಷ ಪೂರೈಸಿದಂಥ ಸರ್ಕಾರಗಳು ಬಂದಾಗ ಅದು ಕಂಪ್ಲೀಟ್ಲಿ ಒನ್ ಎಲೆಕ್ಷನ್ ಒನ್ ನೇಷನ್ಗೆ ಎಲೆಕ್ಷನ್ ಅಮೌಂಟ್ ಎಲ್ಲ ಸೇವ್ ಆಗ್ತಾ ಇರುತ್ತೆ. ನಾವು ಒಂದು ಸಾರಿಗೆ ಆರ್ಥಿಕವಾಗಿ ಯೋಚನೆ ಮಾಡೋದಾದರೆ ಎಲೆಕ್ಷನ್ನಲ್ಲಿ ತುಂಬ ಆರ್ಥಿಕ ಸಮಸ್ಯೆಗಳನ್ನ ಎದುರಿಸಬೇಕಾಗತ್ತೆ. ತುಂಬ ಹಣ ಫೋಲ್ ಆಗ್ತಾಯಿದೆ. ಇಂಥ ಹಣನ ಸರಿದೂಗಿಸ್ಕೋಸ್ಕರ ಈ ಒಂದು ಎಲೆಕ್ಷನ್ನ ತಂದಿದ್ದಾರೆ. ಆದರೆ ಯಾವುದೋ ಒಂದು ಅಸಮರ್ಥವಾದ ಪಕ್ಷ ಬಂದು ಯಾವುದೋ ಬಲವಾಗಿರುವಂಥ ಪಕ್ಷಗಳನ್ನ ಸಪೋರ್ಟ್ ತಗೊಂಡು ಮಾಡಿದಾಗ ಒಂದು ಈಗ ನಮ್ಮ ಕೇಂದ್ರ ಸರ್ಕಾರ ಕೂಡ ಈಗ ಭದ್ರತೆ ಇಲ್ಲದಿರೋ ಸರ್ಕಾರ. ಯಾಕೆಂದರೆ ಮಿಶ್ರ ಸರ್ಕಾರ ಆಗಿದೆ. ಇವರು ಒನ್ ನೇಷನ್ ಒನ್ ಇದು ಮಾಡಿದಾಗ ಇವ್ರು ಏನಾರು ವಾಪಸ್ ತಗೊಂಡ್ರೆ ಬೈ ಎಲೆಕ್ಷನ್ ಮಾಡಲೇಬೇಕಾಗತ್ತೆ. ಅವಾಗ ಮತ್ತೆ ಹಣ ಖರ್ಚಾಗೇ ಆಗುತ್ತೆ. ಆರ್ಥಿಕವಾಗಿ ಈ ಒಂದು ಸಂಕಷ್ಟನ ಎದುರಿಸಬೇಕಾಗತ್ತೆ. ಸೊ ಇದು ಇಲ್ಲಿ ಕುಂಠಿತವಾಗುವಂಥ ವಿಷಯಗಳು ಸರ್. ಆದರೂ ಏಕಕಾಲದಲ್ಲಿ ಚುನಾವಣೆ ನಡೆಯೋದ್ರಿಂದ ನಾವು ಸಾಕಷ್ಟು ಹಣನ ಸೇವ್ ಮಾಡ್ಬೋದು, ಅದರಿಂದ ಅಭಿವೃದ್ಧಿ ಮಾಡ್ಬೋದು ಅಂತ ಹೇಳಿದ್ದಾರೆ. ಖಂಡಿತ ಅದು ಈ ಒಂದು ಪಾಯಿಂಟೇ ನಾನು ಹೇಳಿದ್ದು. ಒಂದೇ ಸಾರಿ ಎಲೆಕ್ಷನ್ ನಡೆದಾಗ ಏನಾಗುತ್ತೆ, ಎಲ್ಲ ಕಡೆನೂ ಅಷ್ಟೇ ಆಗುತ್ತೆ. 2 ಸಾರಿ ಆಗುವಂಥ ಖರ್ಚು 1 ಸಾರಿ ಆಗುತ್ತೆ. ಆದರೆ ಸರ್ಕಾರಗಳ ವೇರಿಯೇಷನ್ ಇದೆಯಲ್ಲ, 5 ವರ್ಷ ಸರ್ಕಾರ ಪೂರ್ಣಗೊಳ್ಳದೇ ಇರುವಂಥ ಕಡೆ 5 ವರ್ಷದ ಅವಧಿವರೆಗೂ ವೆಯ್ಟ್ ಮಾಡಬೇಕಾಗತ್ತೆ. ಇಲ್ಲಾಂದರೆ ಬಲವಾಗಿ ಈಗ ನನ್ನ ಒಂದು ಸರ್ಕಾರ ಬೇರೆ ಇದೆ, ನಿಮ್ಮ ಸರ್ಕಾರ ಬೇರೆ ಇದೆ, ಅಲ್ಲೇನಾಗುತ್ತೆ ಬಲವಂತವಾಗಿ ಆಡಳಿತ ನಡೆಸಬೇಕಾಗತ್ತೆ. ರಾಜ್ಯಪಾಲರ ಆಡಳಿತ ಅಥವಾ ರಾಷ್ಟ್ರಪತಿ ಆಡಳಿತ ತರೋಕ್ಕಾಗೋದೇ ಇಲ್ಲ. ಅಂಥ ಕ್ಷಣದಲ್ಲಿ ಇದನ್ನು ಹೇಗೆ ಬದಲಾವಣೆ ಮಾಡೋಕ್ಕೆ ಸಾಧ್ಯ? ಅಥವಾ ಜನಗಳಿಗೆ ಯಾವ ರೀತಿ ನಾವು ಒಂದು ಒಳ್ಳೆಯ ಆಡಳಿತನ ಕೊಡೋಕ್ಕೆ ಸಾಧ್ಯ ಹೇಳಿ? ಈಗ ಟಿಕೆಟ್ ಆಕಾಂಕ್ಷಿಗಳ ಸ್ಪರ್ಧೆ ಕೂಡ ಜಾಸ್ತಿನೇ ಆಗತ್ತೆ ಏಕಕಾಲದಲ್ಲಿ ಬಂದರೆ. ಯಾರಿಗೆ ಕೊಡಬೇಕು ನಮ್ಮ ಪಕ್ಷದಿಂದ ಅನ್ನೋ ಒಂದು ತಲೆನೋವು ಕೂಡ ಜಾಸ್ತಿ ಬರ್ಬೋದೇನೋ ಈ ಸರ್ಕಾರಗಳಿಗೆ. 100ಕ್ಕೆ 100 ಸತ್ಯ ನಿಮ್ಮ ಮಾತು. ಏನಕ್ಕೆ ಅಂದರೆ ಆಕಾಂಕ್ಷಿಗಳು ಅವಾಗವಾಗ ಬರೋರಲ್ಲ, ಅವರು ಮೂಲತಃ ಬಂದು ಬೆಳೆದು ನಿಂತಿರೋರು. ಅವ್ರಿಗೇನಾರು ಆ ಪಕ್ಷದಲ್ಲಿ ಏನಾರು ಸೀಟ್ ಸಿಕ್ಕಿಲ್ಲ ಅಂದರೆ ಇನ್ನೊಂದು ಪಕ್ಷ ವಿರೋಧ ಪಕ್ಷನ ಆಯ್ಕೆ ಮಾಡ್ತಾರೆ. ವಿರೋಧ ಪಕ್ಷದಲ್ಲಿ ಸೀಟ್ ಸಿಕ್ಕಿಲ್ಲ ಅಂದರೆ ಪರ್ಯಾಯವಾಗಿ ಪ್ರಾದೇಶಿಕ ಪಕ್ಷಗಳನ್ನ ಅವರು ಬಳಸ್ಕೊತಾರೆ. ಸೊ ಪ್ರಾದೇಶಿಕ ಪಕ್ಷ ಅಥವಾ ಎಲ್ಲ ಒಂದು ಗೆಲುವು ಕೂದ್ರೆ ಏನೋ ಯಾವ ಪಕ್ಷಕ್ಕೆ ಹೋದ್ರೂ ಗೆದ್ದೇ ಗೆಲ್ಲತ್ತಂತೆ. ಹಾಗೆ ಸಿಗದೇ ಇರುವಂಥ ವ್ಯಕ್ತಿ ಪ್ರಾದೇಶಿಕ ಪಕ್ಷದಲ್ಲಿ ಹೋದಾಗ ಅವನ್ನ ರಾಷ್ಟ್ರೀಯ ಪಕ್ಷಗಳಿಗೆ ತಗೋಬೇಕಾಗತ್ತೆ. ಆವಾಗ ಸಪೋರ್ಟ್ ಮಾಡೋಕ್ಕಾಗಲ್ಲ ಅಂದಾಗ ನಾವೇನು ಮಾಡೋಕ್ಕೆ ಸಮ್ಮಿಶ್ರ ಸರ್ಕಾರಗಳು ಬರಬೇಕಾದ್ರೆ ಅಲ್ಲಿ ವಿರುದ್ಧವಾಗಿ ಏನಾರು ಆಯಿತು ಅಂದರೆ ಸರ್ಕಾರ ಮಾಮೂಲಿ ಕಾಲೆಳೆಯ ಇದು ನಡೆದಿರುತ್ತೆ. ಬೈ ಎಲೆಕ್ಷನ್ ಒಂದು ಇದು ಹೋಗುತ್ತೆ. ಬಿಕಾಸ್ ಏನೂ ಒಪ್ಕೊಂಡಿಲ್ಲ ಅಂದರೆ ರಾಜೀನಾಮೆ ಕೊಡಬೇಕಾಗತ್ತೆ ಆ ಪೋಸ್ಟ್ಗೆ. ಆಗ ಮತ್ತೆ ನಾವು ಎಲೆಕ್ಷನ್ ಮಾಡಲೇಬೇಕಾಗುತ್ತೆ. ಸೊ ಇಲ್ಲಿ ಎಲ್ಲೋ ಒಂದು ಕಡೆ ನಾನು ಹೇಳಿದ ಥರ ಕುಂಠಿತ ಆಗುವಂಥ ವಿಷಯ ಆಗಿರುತ್ತೆ. ಅಂದರೆ ಇದು ಸಾಧ್ಯ ಆಗೋದಕ್ಕೆ ಸ್ವಲ್ಪ ಕಷ್ಟ ಇದೆ. ಅಂದರೆ ಇದು ಟೈಮ್ ತಗೊಳುತ್ತೆ. ಯಾವಾಗಲೂ ಒಂದು ನಮ್ಮ ಕಂಟ್ರಿನಲ್ಲಿ ಏನಾಗಿದೆ, ರೆವಲ್ಯೂಷನ್ ಆಗಬೇಕಾದ್ರೆ 20 ವರ್ಷಗಳು ಬೇಕು. 20 ಇಯರ್ಸ್ ಹಿಂದೆ ಮೊಬೈಲ್ ಬಂದದಕ್ಕೆ ಇವತ್ತು ಆ ಮೊಬೈಲ್ ಕ್ರಾಂತಿ ಆಗ್ತಾಯಿದೆ. ಏನೇ ಇರ್ಬೋದು, ಒಂದು ಆಡಿಯೋ ವಿಡಿಯೋ ಏನೇನೋ ಇವಾಗ ಗೊತ್ತಾಗ್ತಿದೆ ಅಲ್ಲ. ನೀವು ಮೀಡಿಯಾ ಕೂಡ ಅಷ್ಟು ಡೆವಲಪ್ ಆಗಿದೆ. ಮೊದಲೇನಾಗ್ತಿತ್ತು, ಪತ್ರಿಕೆಯಲ್ಲಿ ಬಂದರೆ ಬೆಳಗ್ಗೆ ಬಂದಿದ್ದು ಸಂಜೆ ಓದ್ಕೊತಿದ್ರು, ಏನೋ ನೆಮ್ಮದಿಯಾಗಿರ್ತಿದ್ರು ಅಥವಾ ಏನೋ ಒಂದು ಆಗ್ತಿತ್ತು, ಅಪ್ಡೇಷನ್ ಇರ್ತಿರಲಿಲ್ಲ. ಇವಾಗ ಏನಾಗಿದೆ, ಒಂದು ಕ್ಷಣದ ವಿಷಯ ಇಮಿಡಿಯೇಟ್ಲಿ ತಲುಪುವಂಥ ಒಂದು ಏನು ಸ್ಯಾಟಲೈಟು ಅಥವಾ ಇನ್ನೊಂದೆಲ್ಲ ಉಪಗ್ರಹಗಳು ಬಂದಿರೋದ್ರಿಂದ, ಸೊ ಉಪಯುಕ್ತ ಮಾಹಿತಿ ದೊರಕ್ತಾ ಇರೋದ್ರಿಂದ ಜನಗಳು ಚೇಂಜ್ ಕೇಳ್ತಾನೆ ಇರ್ತಾರೆ. ಗ್ಯಾರಂಟಿ ನ್ಯೂಸ್, ಸುದ್ದಿ ಖಚಿತ, ನ್ಯಾಯ ನಿಶ್ಚಿತ.